ನನ್ನಂತ ಅವ್ನಿಗೆ ಅವಕಾಶ ಇಲ್ಲ ಅಂತೇಳಿ ನಾನು ಕೋರ್ಗೋದು ಬೇಕಾಗಿಲ್ಲ. ಸಹನೆ ತಾಳ್ಮೆ ಇಲ್ಲಿ ಬಹಳ ಮುಖ್ಯ ಸಿನಿಮಾಗೆ ಬರೋರಿಗೆ. ಯಾಕೆ ನಾನು ತುಂಬಾ ವರ್ಷಗಳಿಂದ ಎಲ್ಲಾ ರೀತಿ ಪಾತ್ರಗಳನ್ನು ಮಾಡಿದೆ. ಕೆಲವು ಪಾತ್ರಗಳು ದೊಡ್ಡ ನಟರೆ ನನ್ನ ಸೀನ್ ಕಟ್ ಮಾಡಿಸ್ಬಿಟ್ರು. ಇದು ಸತ್ಯ, ಇದು ದೊಡ್ಡಣ್ಣನೇ ನನ್ಗೆ ಹೇಳಿದ್ದಾರೆ. ಆದ್ರೆ ಈಗಿನ ಜನರೇಷನ್ ಅಲ್ಲಿ ಒಂದು ಸಿನಿಮಾದಲ್ಲಿ ಮಾತಾಡೋರನ್ನ ಮಾಡ್ಬಿಟ್ಟವ್ರನ್ನ ಕೆಲವ್ರು ಮಾತಾಡ್ಸಕ್ಕೆ ಆಗಲ್ಲ. ಅದು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ನಾವು ಮಾತಾಡ್ಸಕ್ಕೆ ಅವ್ರ ಹತ್ರ ಅದಕ್ಕಾಗಿ ನಾವು ಮಾತಾಡ್ಸಿಲ್ಲ. ನನ್ನಂತ ಒಬ್ಬ ಕಲಾವಿದನಿಗೆ ಸಿನಿಮಾದಲ್ಲೂ ತೊಡಗಿಸ್ಕೊಳ್ಳೋದ್ರಿಂದ ಸುಮಾರು ಹೆಚ್ಚು ಕಡಿಮೆ ನಾನು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸ್ತಿಲ್ಲ. ಯಾಕೆ ಅಭಿನಯಿಸ್ತಿಲ್ಲ ಅಂತ ಹೇಳಿದ್ರೆ ಸಿನಿಮಾ ನನಗೆ ದೊಡ್ಡ ಪ್ರಮಾಣದಲ್ಲೇ ಸಿಗೋದು. ಆದರೆ ಈ ನಾಟಕದಲ್ಲಿ ಅದ್ರ ದುಡ್ಡು ಸಿಗುತ್ತೆ, ಅಲ್ಲಿ ದುಡ್ಡು ಸಿಗಲ್ಲ ಸಿನಿಮಾದಲ್ಲಿ. ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲವ್ರು ಕೊಡಲ್ಲ. ಅದನ್ನ ನಾವು ಯಾರ ಹತ್ರನೂ ಹೇಳಕ್ಕಾಗಲ್ಲ. ಒಂದು ಚೆಕ್ ಬಂತು, ಬೌನ್ಸ್ ಆಗ್ಬಿಟ್ಟಿತ್ತು ನನಗೆ. ನನಗೆ ಬಹಳ ವಿಶೇಷ ಅನಿಸಿದ್ದು, ನಾವೆಲ್ಲರೂ ನಾಟಕ ಮಾಡ್ತಾ ಇದ್ವು. ರಾಮಮೂರ್ತಿ ನಗರ ರಾಜ ಕುಡಿತದ ಬಗ್ಗೆ ನಾಟಕ. ಆಮೇಲೆ ಈ ಮಾತಾಡೋ ಗೊಂಬೆ ಮಾಡ್ಬೇಕಾದ್ರೆ ಇದೆ ಮಂಜುನಾಥ್ ನಗರದಲ್ಲಿ ಯಾರೋ ಒಂದು ಚಾನಲ್ ಅವ್ರು ಹಾಗೆ ಎತ್ತರ ಬಂದ್ಬಿಟ್ರು. ಹೊಸಬ ನಾನು ಮಾತಾಡೋ ಗೊಂಬೆ ಮಾಡ್ಬೇಕಾದ್ರೆ ಸೀದಾ ಕ್ಲೋಸ್ ಅಪ್ ಹಾಕ್ಬಿಟ್ಟಿದ್ದಾರೆ. ನಾನು ಮಾತಾಡೋದು ಎಲ್ಲಿ ಗೊತ್ತಾಗೋಯ್ತು ಅಂತ ಒಂದು ಸ್ವಲ್ಪ ಫೀಲಿಂಗ್ ಇತ್ತು. ಆಮೇಲೆ ಅವ ಲೆಸ್ಲಿ ತ್ಯಾಗರಾಜನ್ ಹತ್ರ ಮಾತಾಡಿದ್ಮೇಲೆ, ಇಲ್ಲ ಅದನ್ನ ಯಾವ ರೀತಿ ಇದು ಮಾಡ್ಕೊಂಡು ಮಫ್ಲರ್ ಹಾಕೋಬೇಕು, ಇಲ್ಲ ಇದನ್ನ ಇದು ಮಾಡ್ಕೋಬೇಕು, ಯಾಕೆಂದ್ರೆ ಇದು ಮೇಲಕ್ಕೆ ಹೋಗಲ್ಲ, ಹಿಂದೆ ಮುಂದೆ ಇದು ಅಲ್ಲಾಡುತ್ತಲ್ಲ, ಅದನ್ನ ಇದು ಮಾಡ್ಕೋಬೇಕು ಅಂತ ಹೇಳಿದಾಗ ಅದನ್ನ ಮಾಡ್ಕೊಂಡ್ಮೇಲೆ ಇದಾಗೋಯ್ತು. ಟೋಟಲಿ ಏನಂತಂದ್ರೆ, ಈಗ ಕುಡಿತಾಯಣ ಅಂತ ಒಂದು ನಾಟಕವನ್ನ ಮಾಡ್ತೀವಿ. ಕುಡಿತಾಯಣ ಅಂತ ಹೇಳಿದ್ರೇನೆ ಅಲ್ಲಿ ಹೇಳುತ್ತೆ, ಏನು ಹೇಳುತ್ತದು, ಕುಡಿತೆಯಿಂದಾಗೋ ದುಷ್ಪರಿಣಾಮದ ಬಗ್ಗೆ ನಾಟಕ. ಒಂದು ಸಾರಿ ನಾವು ಒಂದು ಸಾರಿ ಹೋದ್ರೆ ಒಂದು 60 ನಾಟಕಗಳನ್ನ ಒಂದು 20 ದಿನದಲ್ಲಿ ಮಾಡಿ ಬಂದಿರ್ತೀವಿ. 20 ದಿನದಲ್ಲಿ ಒಂದೇ ಪ್ಲೇಸ್ ಅಲ್ಲ, ದಿನಕ್ಕೆ 3 ನಾಟಕ ಒಂದೇ ಪ್ಲೇಸು. ಧಾರವಾಡ, ಹುಬ್ಬಳ್ಳಿ, ಆ ಸುತ್ತಮುತ್ತ ಸುಮಾರು 50-60 ಮೈಲಿ ಕಿಲೋಮೀಟರ್ ನಾವೊಂದು ವೆಹಿಕಲ್ ಮಾಡ್ಕೊಂಡು ಹೋಗಿರ್ತೀವಿ. ಅವ್ರು ನಮಗೆ 1 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ರು. ನಾವು 60 ಕಡೆ ನಾಟಕವನ್ನು ಮಾಡಿಕೊಂಡು ನಾವು ಬರ್ತೀವಿ. ಅಂದರೆ ಹೋಗಿದ್ದೀವಿ, ಜನರಿಗೆ ನಮ್ಮ ಕಲಾ ಪ್ರಕಾರವನ್ನು ತೋರಿಸೋಣ. ಅಲ್ಲಿ ಜನತೆ ಉತ್ತರ ಕರ್ನಾಟಕದವರು ಒಬ್ಬ ಸಿನಿಮಾದಲ್ಲಿ ಒಬ್ಬ ಸೈಡ್ ಆರ್ಟಿಸ್ಟ್ ಸ್ವಲ್ಪ ಗೊತ್ತಿದ್ರು ಸಾಕು 1000 ಜನ ಸೇರ್ತಾರೆ. ಆಮೇಲೆ ಹಣ ಕೊಡ್ತಾರೆ, ಅವರೇ ಕೇಳ್ತಾರೆ ಬಂದು ನಿಮ್ಮ ಬ್ರ್ಯಾಂಡ್ ಯಾವುದು ಅಂತ ಕೇಳ್ತಾರೆ. ಅಂದರೆ ಅವ್ರಿಗೆ ಒಂದು ಅಭಿಮಾನ ಜಾಸ್ತಿ. ಕಲಾವಿದರು ಯಾರು ಕುಡಿಯಲ್ಲ ರೀ, ತಗೊಳ್ಳಿ ನೀವು ಒಂದು ಬಾಟ್ಲು ಅಂತ ಹೇಳ್ತಾರೆ. ಈ ಥರ ನಾವು ಕುಡಿತಾಯಣ ನಾಟಕ ಮಾಡ್ಕೊಂಡು ಈಗ ಬರಬೇಕಾದ್ರೆ 11 ಗಂಟೆ ಆಗಿದೆ. ನಾವು ಸಾಮಾನ್ಯವಾಗಿ ಯಾವುದೇ ನಾಟಕ ಮಾಡಿದ್ರು ಒಂದು ರಾತ್ರಿ 7 ಗಂಟೆಗೆ ಶುರು ಮಾಡಿದ್ರೆ ನಾಟಕ ಮುಗಿದೆ 11-12 ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾಟಕ ಎಲ್ಲರೂ ಮಾಡ್ತಾರೆ, ನಾವು ಮಾಡ್ತೀವಿ. ಅದೊಂದು ನಾಟಕ ಮಾಡಿದಾಗ ಜನರಿಗೆ ಕೆಲವು ಜೋಕ್ಸ್ಗಳು ಹೇಳ್ತೀವಿ, ರಂಗಭೂಮಿಯ ಮಾತುಗಳು ಹೇಳ್ತೀವಿ, ಪರ್ಸ್ನಾಲಿಟಿ ಡೆವಲಪ್ಮೆಂಟ್ಗೆ ಕೆಲವ್ದು ಹೇಳ್ತೀವಿ. ಪ್ರಸ್ತುತ ವಿದ್ಯಮಾನ ಏನು ನಡೀತಾ ಇದೆ ಅದನ್ನು ಪತ್ರಿಕೆಯಲ್ಲಿ ಮಾಧ್ಯಮಗಳಲ್ಲಿ ಬರುತ್ತೆ, ಅದನ್ನು ನಾವು ಜನರಿಗೆ ತಿಳಿಸೋ ಪ್ರಯತ್ನವನ್ನು ಮಾಡ್ತೀವಿ. ಮಾಡಿ ಹೋಗ್ತಾ ಇದ್ವಿ 11:30 ಸಮಯದಲ್ಲಿ. ನಾವೊಂದು 16 ಜನ ಇದ್ವಿ. ಹೋಗ್ತಾ ಇದ್ರೆ ಒಬ್ಬರು ಬಂದು ಈಗ ಸ್ಟಾಪ್ ಮಾಡಿಸೋರು, ಬೈಲಪ್ಪ ಅಂತ ಸ್ಟಾಪ್ ಮಾಡಿಸೋರು 11 ಗಂಟೆಯಲ್ಲಿ. ಕಾಫಿ ಕುಡಿ ಬನ್ನಿ ಅಂದರು. ಅಲ್ಲ ಸರ್, ಊಟನೇ ಆಗೋಗಿದೆ, ಎಲ್ಲ ಅವ್ರು ಮಾಡಿಸಿದಾರಲ್ಲ ಮನೆಯವರು, ದಯವಿಟ್ಟು ಬನ್ನಿ ಸರ್, ಒಂಚೂರು ಜ್ಯೂಸ್ ಹಾರ ಕುಡ್ಕೊಂಡೋಗಿ. ನಮ್ಮ ಕಲಾವಿದರು ಎಲ್ಲರೂ ಇದ್ದಾರೆ. ಸರಿ, ಅವ್ರ ಮನೆಗೆ ಹೋದ್ರು. ಅವರ ಮಗಳು ಒಂದು 5ನೇ ಕ್ಲಾಸು 6ನೇ ಕ್ಲಾಸ್ ಬಂದ್ಲು. ಎಲ್ಲ ಕಾಫಿಗಳು ಭಾಳ ಧನ್ಯವಾದಗಳು ಅಂತ ಹೇಳಿದ್ರು. ತುಂಬ ಚೆನ್ನಾಗಿ ಅದ್ಭುತವಾಗಿ ನಾಟಕ ಮಾಡಿದ್ರಿ ಅಂದ್ಬಿಟ್ಟು ಒಂದು ಟ್ರೈಲಿ 10,001 ರೂಪಾಯಿ ತಂದು ಕೊಟ್ರು. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂತೇಳಿ, ನಾವು ನಾಟಕ ಎಷ್ಟಿದೆ ಅಷ್ಟೇ ಮಾಡ್ಬಿಟ್ಟು ಬರೋದಲ್ಲ. ಕೆಲವು ವಿಚಾರಗಳು ಪ್ರೇಕ್ಷಕರಿಗೆ ತಿಳಿಸ್ಬೇಕಾಗಿರೋಂಥ ಕರ್ತವ್ಯ ಇರುತ್ತೆ. ಅದನ್ನು ತಿಳಿಸ್ದಾಗ ಏನಾಗುತ್ತೆ, ಅವ್ರಿಗೆ ನಮ್ಮ ಮೇಲೂ ಪ್ರೀತಿ ಜಾಸ್ತಿ ಆಗಿದೆ. ನಮಗೂ 1-2 ಕಾರ್ಯಕ್ರಮ ಕೊಡ್ತಾರೆ, ಬೇರೆ ಬೇರೆ ಕಡೆ ಹೇಳ್ತಾರೆ. ಒಂದು ಕಡೆ ಒಬ್ರು ಕಡಿಮೆ ಕೊಡ್ತಾರೆ, ಒಬ್ರು ಜಾಸ್ತಿ ಕೊಡ್ತಾರೆ, ಸೆಕೆಂಡ್ರಿ. ಈಗೇನೆ ಕೆಲವು ಈ ನಾಟಕಗಳಿಂದ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ನನ್ನಂಥ ಒಬ್ಬ ಕಲಾವಿದನಿಗೆ ಸಿನಿಮಾದಲ್ಲೂ ತೊಡಗಿಸ್ಕೊಳ್ಳೋದ್ರಿಂದ ಸುಮಾರು ಹೆಚ್ಚು ಕಡಿಮೆ ನಾನು 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸ್ತಿಲ್ಲ. ಯಾಕೆ ಅಭಿನಯಿಸ್ತಿಲ್ಲ ಅಂತ ಹೇಳಿದ್ರೆ ಸಿನಿಮಾ ನನಗೆ ದೊಡ್ಡ ಪ್ರಮಾಣದಲ್ಲೇ ಸಿಗೋದು. ಆದರೆ ಈ ನಾಟಕದಲ್ಲಿ ಅದ್ರ ದುಡ್ಡು ಸಿಗುತ್ತೆ, ಅಲ್ಲಿ ದುಡ್ಡು ಸಿಗಲ್ಲ ಸಿನಿಮಾದಲ್ಲಿ. ಆಮೇಲೆ ಕೊಡ್ತೀವಿ ಅಂತ ಹೇಳಿದ್ರೆ ಕೆಲವ್ರು ಕೊಡಲ್ಲ. ಅದನ್ನ ನಾವು ಯಾರ ಹತ್ರನೂ ಹೇಳಕ್ಕಾಗಲ್ಲ. ಒಂದು ಚೆಕ್ ಬಂತು, ಬೌನ್ಸ್ ಆಗ್ಬಿಟ್ಟಿತ್ತು ನನಗೆ.
ಹಣ ಕೊಡ್ಲಿ, ಆದ್ರೆ ನಾವು ಅಲ್ಲಿ ತೊಡಗಿಸ್ಕೊಂಡ್ಬಿಟ್ಟಿದ್ವಿ. ಬಣ್ಣ ಹಚ್ಚೋದ್ರ ದುಡ್ಡು ಇಲ್ಲದೆ ಹೋದ್ರಿಲ್ಲ. ಆದರೆ ನಮ್ಗೆ ಕಾಯಿ ಕಾಂತ ಬಂದ್ಮೇಲೆ ಅದರಲ್ಲಿ ತೊಡಗಿಸ್ಕೊಂಡು ಹೋಗ್ಬೇಕು. ಡಬಲ್ ಆ್ಯಕ್ಟಿಂಗ್ ಮಾಡಿದ್ದೆ, ಚಾಟು ಇಲ್ದಂಗೆ ಆಯಿತು. ನನ್ನನ್ನೇ ನಾನು ಮುಟ್ಟು ನೋಡ್ಕೊಳ್ಳೋದು. ಹಂಸಲೇಖ ಅವ್ರು ನೋಡಿ ಇದು ಮಾಡಿದ್ರು, ಭಾಳ ಖುಷಿ ಪಟ್ಟಿದ್ರು. ಸಂಕೇತ ದೊರೆ ತುಂಬ ಚೆನ್ನಾಗಿ ಮಾಡಿದ್ದೆ, ಈ ಸಿನಿಮಾ ಬಂದ್ರೆ ನಾಗಾಲೋಟದಲ್ಲಿ ಹೊಟ್ಟೋಗ್ತೀಯ ಅಂದರು. ಎಲ್ಲಿ ನಾಗಾಲೋಟದಲ್ಲಿ ಹೋದೆ? ಬರಲೇ ಇಲ್ಲ ಸಿನಿಮಾ, ಬರಲೇ ಇಲ್ಲ. ಬಂತು. ಅದು ಸಿನಿಮಾ ಹೆಸರು ಸ್ಟಂಟ್ ಮಾಸ್ಟರ್ ಚಂದ್ರಶೇಖರ್ ಅಲ್ವಾ ಡೈರೆಕ್ಟ್ರು. ಆದರೆ ನನ್ನ ಸೀನ್ ಮಾತ್ರ ಕಟ್ ಮಾಡಿ ತೆಗೆದುಬಿಟ್ರು. ಯಾಕೆ ಇದು ಕಾಮಿಡಿ ಮಾಸ್ಟರ್ ಆಗ್ಬಿಡುತ್ತೆ ಅಂತ. ಇದು ಯಾಕೆಂತ ಈಗಲೂ ಅವ್ರ ನಂಬರ್ ಇದ್ದರೆ ಮಾತಾಡ್ತಾರೆ, ಸಿದ್ಧಾರ್ಥ ಅಂತೇಳಿ. ಆಮೇಲೆ ಶೇಖರ್ ಕೊಟ್ಟಿಯ ಅನ್ನೋ ಹೆಸರಿಟ್ರು. ಒಳ್ಳೆ ಜನ ನಿರ್ಮಾಪಕರು. ಆದರೆ ನನ್ನ ಟೈಮ್ ಚೆನ್ನಾಗಿಲ್ಲ ಅಂತ ಹೇಳ್ಕೊಳಕ್ಕಾಗಲ್ಲ. ಯಾಕೆಂದ್ರೆ ನಿರ್ಮಾಪಕರ ಹಣ ಮುಖ್ಯ ಆಗಿರುತ್ತೆ, ಹಾಕಿರೋ ಹಣ ವಾಪಸ್ ಬರೋಕ್ಕಾಗಿದೆ. ನನ್ನ ಸೀನ್ಗಿಂತ ಅವ್ರ ಸೀನ್ ಭಾಳ ಮುಖ್ಯ ಆಗಿತ್ತಲ್ಲ, ಅದರಿಂದ ತೆಗೆದುಬಿಟ್ರು. ನೀವು ನಾಟಕದಲ್ಲೆಲ್ಲ ಎಷ್ಟರ ಮಟ್ಟಿಗೆ ಹೆಸರು ಮಾಡಿದವರು, ಸಿನಿಮಾದಲ್ಲಿ ನಿಮ್ಮ ಬಗ್ಗೆ ಆ ಥರದ ಒಂದು ಸಾಧ್ಯತೆಗಳನ್ನು ಕಾಣೋದಿಲ್ಲ ನಾವು, ಅಲ್ವಾ? ಅಂದರೆ ಈಗ ಬಾಕಿಯವರಿಗೆಲ್ಲ ಹೋಲಿಸಿದ್ರೆ ನಿಮ್ಮ ತಲೆಮಾರಿನ ಅವರು ನಿಮ್ಮ ರಂಗಭೂಮಿಯಲ್ಲೂ ನಿಮ್ಮಷ್ಟು ಸಾಧನೆ ಮಾಡಿಲ್ಲ. ಬಟ್ ಸಿನಿಮಾದಲ್ಲಿ ಕೆಲವು ವಿಷಯಗಳಲ್ಲಿ ನಿಮ್ಗಿಂತ ಹೆಚ್ಚು ಪಾತ್ರಗಳನ್ನು ಮಾಡಿದ್ದಾರೆ ಮತ್ತು ಗುರುತಿಸ್ಕೊಂಡಿದ್ದಾರೆ. ಈಗ ಅದಕ್ಕೇನು ಕಾರಣ? ಕಾರಣ ಏನೂ ಇಲ್ಲ. ಈಗ ಏನಂತಂದರೆ ನನ್ನಂಥವ್ನಿಗೆ ಅವಕಾಶ ಇಲ್ಲ ಅಂತೇಳಿ ನಾನು ಕೋರ್ಗೋದು ಬೇಕಾಗಿಲ್ಲ. ಸಹನೆ ತಾಳ್ಮೆ ಇಲ್ಲಿ ಭಾಳ ಮುಖ್ಯ ಸಿನಿಮಾಗೆ ಬರೋರಿಗೆ. ಯಾಕೆ ನಾನು ತುಂಬ ವರ್ಷಗಳಿಂದ ಎಲ್ಲ ರೀತಿ ಪಾತ್ರಗಳನ್ನು ಮಾಡಿದೆ. ಕೆಲವು ಪಾತ್ರಗಳು ದೊಡ್ಡ ನಟರೇ ನನ್ನ ಸೀನ್ ಕಟ್ ಮಾಡಿಸ್ಬಿಟ್ರು. ಇದು ಸತ್ಯ. ಇದು ದೊಡ್ಡಣ್ಣನೇ ನನಗೆ ಹೇಳಿದ್ದಾರೆ, ನಿನ್ನ ಸೀನು ದೊಡ್ಡ ತೆಗೆಸ್ಬಿಟ್ರಪ್ಪ ಅಂತ. ತುಂಬ ಚೆನ್ನಾಗಿತ್ತು, ಬಂದಿತ್ತು ರೇಲಂಗಿ ನರಸಿಂಹರಾವ್ ಅವ್ರ ಡೈರೆಕ್ಷನಲ್ಲಿ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ಹೋದ್ರೋಗ್ಲಿ. ಆದರೆ ತಾಳ್ಮೆ ಸಹನೆ ನಾವು ಕಳ್ಕೊಬಾರ್ದು. ಯಾಕೆ BP ಶುಗರ್ ಬರ್ಸ್ಕೋಬಾರ್ದು. ಆ ಥರ ಇದ್ದಾಗ ಏನಾಯಿತು, ಸಿನಿಮಾಗಳಲ್ಲೆಲ್ಲ ಮಾಡ್ತಾ ಇದ್ದಾಗ ಒಬ್ಬರು ವಾಸಂತಿ ಅನ್ನೋ ಒಂದು ಸಿನಿಮಾದಲ್ಲಿ ಬಂದು, ನಾನು ಬಿರಾದರರು ನಾವೇ ಪ್ರಮುಖವಾಗಿ ನಾವಿಬ್ಬರೇ ಒಂದು ನಾಯಕ ನಟರು ಇದರಲ್ಲಿ ಬಂದು ಸಿನಿಮಾ ಬಂತು. ಯಾರೋ ಸಂಗಮೇಶ್ ಅನ್ನೋರು ಡೈರೆಕ್ಷನ್ ಮಾಡಿದರು. ಅದಾಯಿತು. ಅದಾದಮೇಲೆ ತಿರ್ಗಾ ಮತ್ತೆ ಕಾಯುವಿಕೆಯೇ ಸೂಪರ್ ಶಾಸ್ತ್ರಿ ಬಂತು, ಎಂಟೀಸರ್ ಬಂತು, ದೊಡ್ಡ ದೊಡ್ಡ ಪಾತ್ರಗಳೇ ಬಂತು. ಆದರೂ ನಮಗೆ ಸರಿಯಾದ ಬ್ರೇಕ್ ಸಿಕ್ಕಿರಲಿಲ್ಲ. ಅಂದರೆ ಸಿನಿಮಾದಲ್ಲಿ ಗುರುಸಿ ಜೀವನಕ್ಕೆ ದಾರಿ ಆಯಿತು, ಮಕ್ಕಳು ವಿದ್ಯಾಭ್ಯಾಸಕ್ಕೆ ದಾರಿ ಆಯಿತು. ಈಗ ಮಗಳು ಫೈನಲ್ ಇಯರ್ BCA ಜೈನ್ ಕಾಲೇಜಲ್ಲಿ ಓದಿಸ್ಬೇಕು ಅಂತ ಹೇಳಿದ್ರೆ ನನ್ನಂಥವನಿಗೂ ಭಾಳ ಕಷ್ಟ ಆಗುತ್ತೆ. ಆದರೆ ಈ ಸಾರಿ ಡಿಗ್ರಿ ಮುಗಿಯುತ್ತೆ. ಆ ಸಮಯದಲ್ಲಿ ಏನಾಯಿತು, ನನ್ನ ತಾಳ್ಮೆ ಸಹನೆ ಕರೆಕ್ಟಾಗಿ ಹರಿವರಾಸನಂ ಅವ್ರು ಸಿಕ್ಕಿದ್ರಲ್ಲ, ಮೊಗ್ಗಿ ಪುಸ್ತಕ ಅನ್ನೋ ಸಿನಿಮಾ ಮಾಡಿದ್ರಲ್ಲ, ಮೊಗ್ಗಿ ಪುಸ್ತಕ ಕಾದಂಬರಿ ಬರೆದ್ಮೇಲೆ ನನಗೆ ಕೊಟ್ಟರು. ನಾನು ಓದಿದ್ಮೇಲೆ ಅದಕ್ಕೆ ಮುನ್ನುಡಿ ಬರೆದ ಮೇಲೆ ಅವರು ಬೇರೆ ಯಾರ್ಯಾರನ್ನೋ ಹಾಕ್ಕೊಳ್ಬೇಕು ಅಂತ. ಆಮೇಲೆ ನನ್ನನ್ನೇ ಪ್ರಮುಖವಾದ ಪಾತ್ರ ಕಥಾ, ನೀವು ಸಿನಿಮಾ ನೋಡಿದ್ದೀರಿ. ಪಾತ್ರ ಈಗ ಹೇಗಾಗಿದೆ ಅಂತಂದರೆ, ನಾನು ಸಿನಿಮಾ ಬಗ್ಗೆ ಹೊಗಳು ಮಾತಾಡ್ತಿರೋದಲ್ಲ, ನೀವು ಭಾಳ ಅತ್ಯದ್ಭುತವಾದ ಮಾತನ್ನು ಮಾತಾಡಿದ್ದೀರಿ ಮೊಗ್ಗಿ ಪುಸ್ತಕದ ಬಗ್ಗೆ. ಅಲ್ಲಿ 4 ಆಯಾಮಗಳಲ್ಲಿ ಸಿನಿಮಾ ಬರುತ್ತೆ. ಪ್ರಾರಂಭದ ಸೀನಿಂದ ಕೊನೆಯ ತನಕ ನಾನಿದ್ದೀನಿ. ಇಡೀ ಸಿನಿಮಾದಲ್ಲಿ ಕಥಾನಾಯಕ ಹೆಚ್ಚು ಕಮ್ಮಿ 3.5 ಕೋಟಿಗೂ ಹೆಚ್ಚು ಖರ್ಚಾಗಿದೆ ಸಿನಿಮಾಕ್ಕೆ. ನನಗೆ ಈ ರೀತಿ ಪಾತ್ರ ಬರುತ್ತೆ ಅಂತ ನಾನು ತಿಳಿದಿರಲಿಲ್ಲ. ಆದರೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳು ಯಾವಾಗ ಗಣಪತಿ ಯೂಟ್ಯೂಬ್ ಚಾನಲಲ್ಲಿ ಬಂತು, ಲೇಡೀಸು 400 ಜನ ಥಿಯೇಟ್ರಲ್ಲಿ ಕೂತ್ರೆ 375 ಜನ ಲೇಡೀಸ್ ಬರ್ತಾರೆ. ಎಲ್ಲರೂ ನನ್ನನ್ನು ಮಾತಾಡ್ತಾರೆ, ಯು ಆರ್ ರಿಯಲಿ ಹೀರೋ ಅಂತ ಹೇಳ್ತಾರೆ. ಲೇಡೀಸು ಮಾತಾಡೋಕ್ಕಾಗಲ್ಲ, ಅವ್ರಿಗೆ ಕಣ್ಣಾಲಿಗಳು ತುಂಬ್ಕೊಂಬಿಟ್ಟಿರುತ್ತೆ. ದೊಡ್ಡಣ್ಣಂಗೆ ಹೇಳಿದೆ, ನೀವು ಬಂದ ಮೇಲೆ ಈ ಥರ ಇವ್ರು ಮಾಡಿದ್ರಂತ, ರಮಾನಂದ್ ನೀ ಹೇಳ್ತಾ ಇದೀಯಾ, ಯಾವಾಗ ಲೇಡೀಸ್ ಬರ್ತಾರೆ ಸಿನಿಮಾ ಗೆಲ್ಲುತ್ತೆ ಅಂತ ಹೇಳಿದ್ರು. ಈಗ 50ನೇ ದಿನದ ಹತ್ರ ಸುಮಾರು ಕಡೆ ಓಡಾಡ್ತಾ ಇದೆ. ಈಗ ನೆಕ್ಸ್ಟು 4ನೇ ತಾರೀಕು ಮೇಲೆ ಮತ್ತೊಂದು 50 ಥಿಯೇಟ್ರಲ್ಲಿ ಮತ್ತೆ ಇದಾಗ್ತಾ ಇದೆ. ಯಾಕೆ ಹೇಳ್ತೀನಿ ಅಂತಂದರೆ, ನಾವು ಕಾದಿದ್ದರಿಂದ ಆ ಥರ ಪಾತ್ರ ಸಿಕ್ತು. ಆ ಥರ ಪಾತ್ರ ಸಿಕ್ಕಿದೆ. ಈಗ ನನಗೆ ಕೆಲವು ಕಡೆ ಏನಾಗುತ್ತೆ, ಕೆಲವು ಕಾರ್ಯಕ್ರಮಕ್ಕೆ ಕರೀತಾರೆ, ಕೆಲವು ITBT ಸೆಂಟರ್ನವ್ರು ಕರೀತಾರೆ, ಬೇರೆಯವ್ರು ಸುಮ್ಮನಾಗೆ ಕಳಿಸಲ್ಲ. ಒಬ್ಬ ಹಿರಿಯ ಕಲಾವಿದತೆ ಒಂದು ಗೌರವಧನ ಅಂತ ಕೊಡ್ತಾರೆ. ನನಗೆ ಅಲ್ಲಿ ಬರದೇ ಇರೋದು ಇಲ್ಲಿ ಬರದೆ, ನನಗೂ ಒಂದು ಜೀವನ ಇರುತ್ತಲ್ವ, ಆ ಜೀವನಕ್ಕೆ ದಾರಿ ಮಾಡಿಕೊಟ್ಬಿಡ್ತು ಯಾವುದೋ ಮೊಗ್ಗಿ ಪುಸ್ತಕ. ಅದರಿಂದ ನಾವು ಕಾಯುವಿಕೆ ಬೇಕು. ಆದರೆ ಈಗಿನ ಜನ್ರೇಷನಲ್ಲಿ ಒಂದು ಸಿನಿಮಾದಲ್ಲಿ ಮಾತಾಡೋರನ್ನ ಮಾಡಿಬಿಟ್ಟವ್ರನ್ನ ಕೆಲವ್ರು ಮಾತಾಡ್ಸೋಕ್ಕೆ ಆಗಲ್ಲ. ಅದು ನಿಮ್ಮ ಗಮನಕ್ಕೂ ಬಂದಿರುತ್ತೆ. ನಾವು ಮಾತಾಡ್ಸಕ್ಕೆ ಅವ್ರ ಹತ್ರ ಅದಕ್ಕಾಗಿ ನಾವು ಮಾತಾಡ್ಸೋದಿಲ್ಲ. ಈ ರೀತಿಲಿ ಜೀವನ ಸಾಗಿಸ್ತಾ ಬರ್ತಾ ಇದೆ. ಆಮೇಲೆ ಈ ಪ್ರೀಮಿಯರ್ ಸ್ಟುಡಿಯೋ ಬಸವರಾಜನವರು, ಹೌದು, ಅವ್ರ ಅಡಿಯ ಕವಿ ಬೆಂಸು ಶಿವಶಂಕರ್ ನೋಡಿ, ಆ ದಿನಗಳಲ್ಲೂ ಅವರು ಈಗ ಇರಬೇಕು ಅಂತ ನೆನಪು ಮಾಡ್ಕೊಳ್ತೀನಿ. ಯಾಕೆ ಅಂತ ಹೇಳಿದ್ರೆ, ಅವರಂಥವ್ರು
ನನ್ನಂಥ ಯುವಕರಿಗೆ ತುಂಬ ಮಾರ್ಗದರ್ಶಕರಾಗಿದ್ದರು, ದಾರಿದೀಪವಾಗಿದ್ದರು. ಅಂಥವ್ರನ್ನ ನಾವು ಮರಿಬಾರ್ದು. ಯಾಕೆ ಅಂತಂದರೆ ಶಿವಶಂಕರ್ ಅಂತೇಳಿ ಅವರು ನಾವು ಹುಡುಗರೆಲ್ಲ ನಮ್ಮನ್ನು ಕರ್ಕೊಂಡೋದ್ರೆ ನಮ್ಮ ಯಾವುದೋ ಒಂದು ನಾಟಕ ನೋಡ್ಬಿಟ್ಟು ನಮ್ಮನ್ನ ಎಲ್ಲ ನಮ್ಮ ಮನೆಗೆ ಬನ್ನಿ ಅಂತ ಹೇಳಿದ್ರೆ ತಿಂಡಿ ಗಿಂಡಿ ಕೊಟ್ಬಿಟ್ಟು, ನಾವು ಪರಿಚಯನೇ ಇಲ್ಲ, ತಿಂಡಿ ಕೊಟ್ಬಿಟ್ಟು ನಾಳೆಯಿಂದ ಬನ್ನಿ ಫ್ಲ್ಯಾಗ್ ಮಾರಿ ಅನ್ನೋರು. ಗಣರಾಜ್ಯೋತ್ಸವಕ್ಕೆ ಫ್ಲ್ಯಾಗ್ ಮಾರೋದು, ಸ್ವಾತಂತ್ರ್ಯೋತ್ಸವಕ್ಕೆ ಇಂಡಿಪೆಂಡೆನ್ಸ್ ಡೇಗೆ ಫ್ಲ್ಯಾಗ್ ಮಾರೋದು, ಎಲ್ಲ ಮಾರಿದ ಮೇಲೆ ನಮಗೊಂದು ಪಾರ್ಟಿ ಕೊಟ್ಟು ದುಡ್ಡು ನಾವು ಸಂಗ್ರಹಿಸಿರ್ತೀವಲ್ಲ ಆ ಸಂಗ್ರಹಿಸಿ ನಮಗೆ ಕೊಟ್ಟುಬಿಡೋರು. ಅಂದರೆ ಅವರು ಒಂದು ಮಾತು ಹೇಳೋರು, ನಿಮ್ಮಂಥ ಹುಡುಗರು ಸುಮ್ಮನೆ ಕೂತ್ಕೋಬಾರ್ದು, ಓದ್ತಾ ಇರಬೇಕು, ಕೆಲಸ ಮಾಡ್ತಾ ಇರಬೇಕು, ಸೋಮಾರಿಗಳಾಗಬಾರ್ದು ಅಂತ ಹೇಳೋರು. ಅದಕ್ಕೆ ಅಂತ ಕವಿ ಬಿಂಸು ಶಿವಶಂಕರ್ ಅಂತವ್ರನ್ನ ನಾವು ಮರೆಯೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ಪ್ರೀಮಿಯರ್ ಸ್ಟುಡಿಯೋಗೆ ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಲಕ್ಷಾಧೀಶ್ವರ ಶೂಟಿಂಗು ನಾವು ಹೋಗ್ತಾ ಇದ್ದೆ, ನೋಡ್ತಾ ಇದ್ದೆ. ಯಾಕೆಂದರೆ ನಮ್ಮ ಮೇಷ್ಟ್ರು ಅದರಲ್ಲಿ ಪಾತ್ರ ಮಾಡಿದರು, ನಮ್ಮ KS ಅಶ್ವಥ್ ಅವರ ಅಳಿಯ ಭಾಸ್ಕರ್ ಅವರು. ಯಾಕೆ ಅಂತ ಹೇಳಿದ್ರೆ ಅವಾಗ ಇವರು ಯಾರು ನಮ್ಮ ದ್ವಾರಕೀಶ್ ಅವರು ಆ್ಯಕ್ಟ್ ಮಾಡ್ತಾ ಇರೋದನ್ನು ನೋಡ್ತಾ ಇದ್ದೆ. ಹೋಗೋದಕ್ಕೆ ನಮ್ಗೆ ಅನುಕೂಲ ಆಗ್ಬಿಡೋದಲ್ಲ, ಪರಿಚಯ ಆಗಿರೋದ್ರಿಂದ ನಮ್ಮನ್ನು ಯಾರು ತಡೀತಾ ಇಲ್ಲ. ಅವ್ರಿಲ್ಲ ಅಂತ ಹೇಳಿದ್ರೆ ನಾವು ಸ್ವಲ್ಪ ತಲೆಗಿಲೆ ಬಚ್ಚವನ್ನು ಕ್ಲೀನಾಗಿ ಯಾರನ್ನ ಮಾತಾಡುತ್ತೆ ಅವ್ನು ಇದು ಮಾಡಿದ್ರು, ಈಗ ಅಂದ್ಕೊಂಡು ಮುಂದೆ ಕೊಟ್ಟಾಗದು ಬಿಟ್ಬಿಡೋರು ಅವರು, ಯಾರೋ ಅವ್ರು ಕಡಿಯೋರು ಅಂತೇಳಿ. ನಾವು ನೋಡೋದು ಇದು ಧೂಮಕೇತು, ಅಲ್ಲಿ ನಡೆಯೋ ಶೂಟಿಂಗ್ ಎಲ್ಲ ಕಾಲುಂಗುರ, ತುಂಬ ನೂರಾರು ಚಲನಚಿತ್ರದ ಶೂಟಿಂಗ್, 1000 ಮೆಟ್ಲು, ಪುಟ್ಟಣ್ಣ ಕಣಗಲ್ರವರು 1000 ಮೆಟ್ಲು, ಚಾಮುಂಡಿ ಬೆಟ್ಟದ ಮೇಲೇ ನಾವು ನೋಡಿದಾಗ ಬಹುಶಃ HR ಶಾಸ್ತ್ರಿ ಪುಟ್ಟಣ್ಣವರು ಚಡ್ಡಿ ಹಾಕೊಂಡು ಡೈರೆಕ್ಷನ್ ಮಾಡ್ತೀರಿ, ಈಗಲೂ ಚೆನ್ನಾಗಿ ನೆನಪಿದೆ. ಅದು ಅರ್ಧದಲ್ಲೇ ನಿಂತು ಕೊನೆಗೆ ಅದು ಮತ್ತೆ ಆಮೇಲೆ ಬೇರೆಯವ್ರು ಮುಗಿಸೋರು. ಅವಾಗ ನಾನು ನೋಡಿದಂಥ ಸಂದರ್ಭ ಯಾವುದು ಅಂತ ಹೇಳಿದ್ರೆ ನೋಡಿ, ಅದನ್ನ ಸಿನಿಮಾದಲ್ಲಿ ಕೇಳಿದ್ದಲ್ಲ, ಬರೀ ಶೂಟಿಂಗಲ್ಲಿ ಕೇಳಿದ್ದು ಹಾಡು ಇವತ್ತು ನೆನಪಿದೆ ನನಗೆ. ಸಾಂಗ್ ಅಷ್ಟು ಪವರ್ಫುಲ್ ಆಗಿತ್ತು. ಗಂಡು ಬೀರಿ ನಾನಂತೆ, ತುಂಟು ಬಜಾರಿ ನಾನಂತೆ, ಗುಂಡು ಗೋವಿ ಸಾವನ್ನರಿ, ಬೆಟ್ಟದ ಕುದುರೆ ನಾನಂತೆ. ಯಾಕೆ ಅದು ಗುಣಗುತ್ತೆ ಅಂತ ಹೇಳಿದ್ರೆ ಆಗ ಒಂದು ಮಾತನ್ನು ಕೇಳಿದ್ದೆ ಸರ್ ನಾನು. ಒಂದು ಹೆಣ್ಣಿನ ಕತೆ ಮೈಸೂರಿನ ಸರಸ್ವತಿಪುರಂ ಸ್ವಿಮ್ಮಿಂಗ್ ಪೂಲಲ್ಲಿ ಶೂಟಿಂಗ್ ನಡೀತಿತ್ತು. ಅದರಲ್ಲಿ ನಾನು ಶೂಟಿಂಗ್ ನೋಡೋಕೆ ಹೋಗಿ BR ಪಂತ್ಲರವ್ರದ್ದು. ಯಾಕೆಂದರೆ ಸಿನಿಮಾದಲ್ಲಿ ಅವರು ಒಂಥರ ಅಕ್ಷರ ಬ್ರಹ್ಮ ರವಿ ಬೆಳಗೆರೆ ಅಂತ ಏನು ಹೇಳ್ತೀವೋ ಹಾಗೆ ಚಿತ್ರರಂಗದಲ್ಲಿ ಚಿತ್ರ ಬ್ರಹ್ಮನೇ ಅವರು. ಅದು ಎರಡನೇ ಮಾತೇ ಅಲ್ಲ. ಅವರು ಎಂಥ ಶಿಷ್ಯನ ಅವರು ಸೃಷ್ಟಿ ಮಾಡಿದ್ರು, ಪುಟ್ಟಣ್ಣ ಕಳಗಂದ್ರವ್ರನ್ನ. ಅವರು ಸಿನಿಮಾ ಅವ್ರ ಹತ್ರ ಮಾತಾಡೋದು, ಅವ್ರು ನೋಡೋದೇ ಒಂದು ಭಾಗ್ಯ. ಅವ್ರ ಸಿನಿಮಾಗಳಲ್ಲಿ ಕೆಲಸ ಮಾಡಿದಂಥ ಜಯಕುಮಾರ್ ಅನ್ನೋರು ನನಗೊಂದು ಅವರು MGR ಅವ್ರ ಜೊತೆನೂ ಕೆಲಸ ಮಾಡಿದ್ರು, MG ರಾಮಚಂದ್ರನ್ ಜೊತೆ. ಅವ್ರು ಹೇಳೋರು, ಒಂದು ಕಾಮಿಡಿ ಸನ್ನಿವೇಶವನ್ನು ಜಯಕುಮಾರ್ ಅವರು ಹೇಳಿದ್ದು. ಅವರು ನಮ್ಮ BR ಪಂತ್ಲೂರ್ ಅವ್ರ ಜೊತೆ ಇದ್ದಂಥವ್ರು. ಅವ್ರು ಹೇಳೋರು, ಒಂದು 5-6 ತಿಂಗಳ ಕಾಲ ಡೆಸ್ಕ್ ವರ್ಕ್ ಮಾಡೋರಂತೆ. ಕಾಮಿಡಿ ಹೇಗಿರಬೇಕು, ಯಾವ ಥರ ಬರೀಬೇಕು, ಸಿದ್ಧತೆ ಇರೋದು. ಈಗ ಸಿದ್ಧತೆ ಇರಲ್ಲ. ಅದಕ್ಕೆ ನೋಡಿ, ನನ್ನ BV ಕಾರಂತ ನಾನು ಒಂದೇ ನಾಟಕವನ್ನು 5 ಬಾರಿ ನೋಡಿದ ಮೇಲೆ ಅವರೊಂದು ಮಾತು ಬರೀತಾರೆ, ಎಲ್ಲ ನಾವೇ ಅಂದ್ರಾಗಲ್ಲ, ಅದಕ್ಕೆ ಸಿದ್ಧತೆ ಬೇಕು, ಸಿದ್ಧತೆ ಇದ್ರೇ ಬದ್ಧತೆ ಬರೋದು ಅಂತ. ನೀವೆಲ್ಲ ಅನ್ಕೋಬೇಡಿ. ಅಂದರೆ ಚಂದ್ರಶೇಖರ್ ಕಂಬಾರರು, ಚಂದ್ರಶೇಖರ್ ಮಠ, ನಿಮ್ಮ ಕವನಗಳು ಇವನ್ನೆಲ್ಲ ಸೇರಿಸ್ಕೊಂಡು ನಾಟಕದಲ್ಲಿ ಮಾಡಿ ಜನಕ್ಕೆ ತಲುಪುತ್ತೆ ಅಂತ ಬರೆದಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಇಲ್ದಾದ್ರು ಆಗೋದಿಲ್ಲ. ಈಗ ರಾಜ್ಕುಮಾರ್ ಅವರೇ ನಾಟಕ ನೋಡಿ ಅವ್ರು ಬರೆಸ್ತಾರೆ ನೋಡಿ, ದೊರೆ ಭಗವಂತ ಕೈಯಲ್ಲಿ ಬರೆಸ್ತಾರೆ. ಏನಂತ ಬರೆಸ್ತಾರೆ ಅವರು, ನಾಟಕದಲ್ಲಿ ಹುಟ್ಟಿ ನಾಟಕ ವಿಜಯವಾಗಿ ನನಗೆ ನಾಟಕ ಬೀದಿ ಗಿಡೀತೆ ಅಂತ ಸಂಕಟವಾಯ್ತು ನಿಜ. ಆದರೆ ಈ ಗೆಜ್ಜೆ ರಮಾನಂದ ಉದಯ್ ಕುಮಾರ್ ಅವರು ಅಭಿನಯಿಸಿದ ಬೀದಿ ನಾಟಕ ಇದೊಂದು ಬಯಸದ ಒಂದು ಭಾಗ್ಯ. 4 ಕೋಟಿ ಕನ್ನಡಿಗರು ಇವರ ಕಲೆಯನ್ನು ಸವಿಯುವ ಅವಕಾಶ ಒದಗಿ ಬರಲಿ ಅಂತ ರಾಜ್ಕುಮಾರ್ ಅವರು ಹೇಳ್ತಾರೆ. ಹೌದು. ಯಾಕೆಂತ ಅವ್ರಿಗೆ ಓದುವ ಅಭ್ಯಾಸ ಇತ್ತು, ತುಂಬ ಕಾದಂಬರಿಗಳನ್ನ ಓದ್ತಿದ್ರಂತೆ. ಆಮೇಲೆ ಸನ್ನಿವೇಶಗಳನ್ನೆಲ್ಲ ಕೂತ್ಕೊಂಡು ನೋಡೋರಂತೆ. ನಾವು ಅಲ್ಲೇ ನೋಡ್ತಾ ಇದ್ರೆ ಅವ್ರು ಹೇಗೆ ಮಾಡ್ತಾ ಇದ್ದಾರೆ, ನಾವು ಅಲ್ಲಿ ಪಕ್ಕದಲ್ಲಿ ನಿಂತಿದ್ರೆ ಕೂತ್ಕೊಳ್ಳಿ ಅಂದ್ಬಿಡೋರು ನಮಗೆ. ನಾನು ತುಂಬ ಶೂಟಿಂಗ್ ನೋಡ್ತಾರೆ. ಅವರು ಈಗ ಧೂಮಕೇತುಲ್ಲಿ ಈಗ ಮಾಡ್ತೀರಿ, ನಾವು ಹಿಂಗೆ ನಿಂತೀರಿ, ಚೇರ್ ಹಾಕೊಂಡು ನೋಡೋರು. ನಮ್ಗೊಂಥರ ಇದಾಗ್ಬಿಡೋದು, ನಾವು ಯಾರೋ ಏನೋ ಹುಡುಗ ಅದ್ರ ಚೇರ್ ಹಾಕಿಸ್ಬಿಡೋರಲ್ಲ. ಯಾಕೆ ನಮಗೆ ಒಂಥರ ಗಾಬರಿ ಆಗೋದು, ಅವ್ರ ಹತ್ರ ಮಾತಾಡೋದಕ್ಕೆ ಒಂಥರ ಗಾಬರಿ. ಆದರೆ ತುಂಬ ಖುಷಿ. ಯಾಕೆಂತಂದರೆ ಅವ್ರದ್ದು ಒಂದೊಂದು ಸಿನಿಮಾನು ವೀರಕೇಸರಿ ಇರ್ಬೋದು, ಬೆಟ್ಟದ ಹುಲಿ ಇರ್ಬೋದು, ಈ ನಮ್ಮ ಚಂದವಳ್ಳಿ ತೋಟ. ನಮಗೆ ಅಭಿನಯ ಬರೋದಕ್ಕೆ ನಾನು ಯಾವ ಶಾಲೆಯಲ್ಲಿ ಓದ್ದೋನಲ್ಲ, ಅಭಿನಯ ಶಾಲೆಗಳಲ್ಲಿ. ಆದರೆ ಗೋಪಾಲಕೃಷ್ಣ ನಾಯರಿ ಅಂತೇಳಿ ಕುಂದಾಪುರದವರು, ಸಾಲಿಗ್ರಾಮದವರು, ಅವರು ನ್ಯಾಷನಲ್ ಸ್ಕೂಲ್ ಆಫ್ ಡ್ರಾಮಾದವರು.
ಸುರೇಶ್ ಅನ್ಗಳ್ಳಿ ಅವರೆಲ್ಲ ಇಲ್ಲಿ ಬಂದಾಗ ಏನಾಯಿತು, ನನಗೆ ಅವರು ಉದಯ ಕಲಾ ನಿಕೇತನದಲ್ಲಿ ಕಲಾಕೇಸರಿ ಉದಯ್ ಕುಮಾರ್ ಅವರ ನೇತೃತ್ವದಲ್ಲಿ ಒಂದು ತರಬೇತಿ ಮಾಡ್ತಾಯಿದ್ರು. ಆ ತರಬೇತಿಯಲ್ಲಿ ಅವ್ರ ಜೊತೆ ಪಡೆದೆ. ನಾಟಕ ಹೀಗೆ ಇರಬೇಕು, ಈ ಥರನೇ ಮಾಡಬೇಕು ಅಂತ. ಆ ಸಮಯದಲ್ಲಿ RN ಜಯಗೋಪಾಲ್ರವ್ರ ಪರಿಚಯ ಆಯಿತು. ನಾನು ಅವ್ರನ್ನ ಕೇಳ್ಕೊಂಡಾಗ ಅವರು ಸಿನಿಮಾ ಬಗ್ಗೆ ಹೇಳ್ತಾ ಇದ್ರು. ಸಿನಿಮಾದಲ್ಲಿ ಹೊಡೆಯೋದು ಹೇಗೆ, ಈ ದೃಶ್ಯ ಚಿತ್ರೀಕರಿಸೋದು ಹೇಗೆ, ಹೇಳೋದು ಹೇಗೆ, ಈ ಥರದ್ದನ್ನೆಲ್ಲ ಹೇಳ್ತಾರೋ. ಅದು ನನ್ನ ಅನುಭವಕ್ಕೆ ಬರೋದಕ್ಕೆ ಇದಾಯಿತು. ಆಮೇಲೆ ನಾವು ಅಭಿನಯವನ್ನು ಕಲಿಬೇಕಾದ್ರೆ ಕಲಾ ಪ್ರಕಾರದಲ್ಲಿ ಬೇರೆ ಬೇರೆ ಥರದ್ದೆಲ್ಲ ಇರುತ್ತೆ. ಡಂಪ್ ಶೋ ಅಂತ ಹೇಳ್ತಾರೆ. ಡಂಪ್ ಶೋ ಅಂದ್ರೇನು? ಮೌನಾಭಿನಯ, ಮುಖಾಭಿನಯ ಅಲ್ಲ, ಮೌನಾಭಿನಯ, ಮೈಮ್ ಶೋ ದೇಶ ವಿದೇಶ ರಮೇಶ್ ಎಲ್ಲ ಇದ್ರಲ್ಲ. ಎಸ್ ಸರ್. ಆ ಮೈಮ್ ಶೋನ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ವಿ ರಾಮಮೂರ್ತಿರವರು, ನಾನು ಹೇಳಿದ್ನಲ್ಲ ಚಾರ್ಲಿ ಚಾಪ್ಲಿನ್ ಜೊತೆ ಒಡನಾಟ ಇತ್ತು ಅಂತ, ಅವ್ರ ಕೈಲಿ ಕನ್ನಡ ಸಾಹಿತ್ಯ ಪರಿಷತ್ ಕುವೆಂಪು ಸಭಾಂಗಣನ 10 ದಿನ ನಾನು ಬುಕ್ ಮಾಡಿ 45 ಜನರಿಗೆ ತರಬೇತಿಯನ್ನು ಕೊಡಿಸ್ದೆ, ಮೈಮ್ ತರಬೇತಿ. ಅದರಲ್ಲಿ ಯಾರ್ಯಾರು ಬಂದಿರೋ, ವಾಲ್ಟರ್ ಡಿಸೋಜ, ವಿ ರಾಮಮೂರ್ತಿಯವರ ಸಾರಥ್ಯ, ಗೋಪಾಲಕೃಷ್ಣ ನಾಯರಿ, ಸುರೇಶ್ ಹಾನಗಳ್ಳಿ, ಮತ್ತು ಇನ್ನೂ ಕೆಲವರು. ಆ ಕೊನೆಯ ಪ್ರದರ್ಶನ ನಯನ ರಂಗಮಂದಿರದಲ್ಲಾಯಿತು. ಬಹುಶಃ ನಯನ ರಂಗಮಂದಿರದಲ್ಲಿ ಆ ರೀತಿಯಲ್ಲೂ ಜನ ಸೇರಿರಲ್ಲ. ಕುರ್ಚಿ ಮೇಲೆ ಕೂತಿದ್ದಾರೆ, ನಿಂತ್ಕೊಂಡಿದ್ದಾರೆ, ಮುಂದ್ಗಡೆ ಜಾಗ ಇರುತ್ತಲ್ಲ, ಆ ಜಾಗದಲ್ಲೆಲ್ಲ ಜನ ಕೂತಿದ್ರು. ನಾವು 45 ಜನ ಆರ್ಟಿಸ್ಟು ಸದ್ದಿಲ್ಲದ ಗದ್ದಲ ಮಾಡಿದ್ವು. ಯಾಕೆಂದರೆ ಅಲ್ಲಿ ಅಭಿನಯ ಕಲಿಯೋದಕ್ಕೆ ನಮಗೆ ಪೂರ್ಣ ಪ್ರಮಾಣದ ಅವಕಾಶಕ್ಕೆ ದಾರಿ ಆಯಿತು. ಯಾಕೆಂದರೆ ನಾನು ರಾಮಮೂರ್ತಿ ಅವ್ರನ್ನ 80ರ ದಶಕದಲ್ಲಿ ನೋಡ್ತಿದ್ದು, ಸಿಗರೇಟ್ ಮೇಲೆ ಸಿಗರೇಟು, ಆಮೇಲೆ ಪರಿಚಯ ಆದಮೇಲೆ ಒಂದಾನೊಂದು ಕಾಲ ಸಿನಿಮಾದಲ್ಲಿ ನೋಡಿದ್ದು, ಆಮೇಲೆ ಅವ್ರ ಕೈಲಿ ಅವ್ರ ಮಾರ್ಗದರ್ಶನದಲ್ಲಿ ನಾನು ಅಭಿನಯ ಕಲಿತೀನಿ ಅಂತ ಬಂದಾಗ ಅದು ನನ್ನ ಬಯಸದೆ ಬಂದ ನನ್ನ ಭಾಗ್ಯ ಆಯಿತು. ಅವ್ರ ಮನೆ ಗಾಂಧಿನಗರದಲ್ಲಿತ್ತು. ಗಾಂಧಿನಗರದಲ್ಲಿ ಅವ್ರ ಮನೆಗೆ ಹೋಗ್ತಾ ಇದ್ದೆ. ಮೂವಿ ಲ್ಯಾಂಡ್ ಥಿಯೇಟ್ರಿಂದ ರೈಟ್ ಸೈಡಲ್ಲಿ ಅವ್ರ ಮನೆ ಇತ್ತು. ಅವ್ರ ಮನೆಗೆ ಹೋದ್ರೆ ಬೇರೆ ಇನ್ನೇನಿಲ್ಲ, ಊಟ ಆಯ್ತಾ, ತಿಂಡಿ ಆಯ್ತಾ ಇಲ್ಲ, ಅವ್ರಿಗೆ ಇವ್ರಿಗೆ ಅವರು ಅಲ್ಲಿಗೆ ಸಂಬಂಧಪಟ್ಟಂಥ ನಾಟಕಕಾರರ ಬಗ್ಗೆ, ದೇಶ ವಿದೇಶಗಳಿರೋ ನಾಟಕಕಾರರ ಬಗ್ಗೆ, ಅಗತಾ ಕ್ರಿಸ್ಟಿ ಬಗ್ಗೆ, ಅಥವಾ ನಮ್ಮ ಪೌರಾಣಿಕ ನಾಟಕಗಳ ಬಗ್ಗೆ, ಗುಬ್ಬಿ ವೀರಣ್ಣವ್ರ ಬಗ್ಗೆ, ಗಿರಿಮಾಜಿ ಅವರು, ಇವರೆಲ್ಲರ ಬಗ್ಗೆ ನಮ್ಗೆ ಹೇಳ್ತಾ ಇರೋದ್ರಿಂದ ಏನಾಯಿತು, ನಾನು ಕೇಳಿಸ್ಕೊಳ್ತಾ ಇದ್ದೆ, ಮಾತಾಡ್ತಾನೆ ಇರಲಿಲ್ಲ. ಆ ಮಾತು ಎಲ್ಲಿ ತನಕ ಬಂತು ಅಂತ ಹೇಳಿದ್ರೆ, ಅವರು ಪ್ರತಿದಿನ 75 ದಾಟಿತ್ತು. 75 ಅವರು ತೀರದ ನಿಯರ್ಲಿ 80 ಇಯರ್ಸ್ ಹತ್ತತ್ರ ಆಗಿತ್ತು. ಅವರು ಪ್ರತಿದಿನ ಒಬ್ಬ ರಿಕ್ಷಾದವ್ರನ್ನ ಇಟ್ಕೊಂಡಿದ್ರು. ರಿಕ್ಷಾದವ್ರನ್ನ ಹಾಕೊಂಡು ನನ್ನ ಆಫೀಸಿಗೆ ಬರೋರು, ಮಾತಾಡ್ಸೋರು. ಯಾಕೆ ಬರೋರು? ಯಾಕೆ ಅಂತ ನಾಟಕದ ಬಗ್ಗೆ ಹೇಳೋರು. ನಾನು ಆ ಸಮಯದಲ್ಲಿ ಬೇರೆ ಬೇರೆ ಒಂದು ಮೈಮ್ ಮಾಡ್ತಾ ಇದ್ದೆ. ಆ ಸಮಯದಲ್ಲಿ ಅಲ್ಲಿ ಬಂದು ಆ ವಯಸ್ಸಿನಲ್ಲೂ ಹೇಳ್ಕೊಡೋರು. ಅಂದರೆ ನಾವು ಕಲಿಬೇಕು ಅನ್ನೋ ಆಸಕ್ತಿ ಇದ್ದರೆ ಮಾರ್ಗದರ್ಶನ ಕೊಡೋರು ಇರ್ತಾರೆ. ಅವ್ರಿಗೆ ರಿಕ್ಷಾ ದುಡ್ಡು ಕೊಟ್ಟರು ಇಸ್ಕೊಳ್ತಾ ಇರಲಿಲ್ಲ, ಅವರೇ ಅದನ್ನು ಸಂಪಾದನೆ ಮಾಡೋರು. ಬರೋವಂಥ ಒಂದು ಪೆನ್ಷನ್ ಇದರಲ್ಲ ಮತ್ತೊಂದರಲ್ಲ ನಮಗೆ ಹೇಳ್ಕೊಡೋದಕ್ಕೆ ಪ್ರತಿದಿನ ನಮ್ಮ ಹುಡುಗರಿಗೂ ಹೇಳ್ಕೊಡೋರು. ಇವತ್ತು ಸಹ ಏನಾಗಿದೆ ಅಂತ ಹೇಳಿದ್ರೆ, ನಮಗೆ ಹೆಜ್ಜೆ ರಂಗ ತಂಡದಲ್ಲಿ ನಮ್ಮ ನೀನಾಸಮಲ್ಲಿ ಮೇಷ್ಟ್ರಾಗಿದ್ದರು, ನಾವು ಮರೆಯೋವಾಗಿಲ್ಲ. ಯಾಕೆಂತಂದರೆ ಟುಡೇ ಆಲ್ಸೋ ಸದಾಶಿವ ನೀನಾಸಮ್ ಅಂತೇಳಿ ಅವರು ಇಲ್ಲಿ ವಿಜಯನಗರದಲ್ಲಿ ವಿದ್ಯಾರ್ಥಿಗಳಿಗೆ ತರಬೇತಿ ಕೊಡ್ತಾರೆ. ನಾನು ನನ್ನಲ್ಲಿ ಬರುವಂಥ ಒಂದು 15, 20, 25 ಮಕ್ಕಳಿಗೆ ಪುಣ್ಯಕೋಟಿ, ಪೂರ್ಣಚಂದ್ರ ತೇಜಸ್ವಿ ಅವರ ಸೈಕಲ್ ಪುರಾಣ, ಸಣ್ಣ ಕಥೆ ಆಧಾರಿತ ಇದನ್ನೆಲ್ಲ ಮಾಡಿಸಿದಾಗ ಜನರಿಗೆ ಭಾಳ ಖುಷಿ ಕೊಡ್ತು. ಮಕ್ಕಳಲ್ಲಿರೋ ಪ್ರತಿಭೆನ ಹೊರಗಡೆ ತೆಗಿತಾರೆ. ಅಂದರೆ ಪ್ರತಿಯೊಬ್ಬ ಮಕ್ಕಳಲ್ಲೂ ಪ್ರತಿಭೆ ಇರುತ್ತೆ. ಆ ಪ್ರತಿಭೆ ಬೆಳಕಿಗೆ ಬರಬೇಕಾದ್ರೆ ಸರಿಯಾದವ್ರ ಮಾರ್ಗದರ್ಶನ ಬೇಕಲ್ಲ. ಆ ರೀತಿ ಮಾರ್ಗದರ್ಶನ ಕೊಡೋದಕ್ಕೆ ನಾನು ನಾಟಕ ರಂಗಕ್ಕೆ ಬಂದಿದ್ದರಿಂದ, ಇವರೆಲ್ಲರೂ ಪರಿಚಯ ಆಗಿದ್ದರಿಂದ ಟುಡೇ ಆಲ್ಸೋ ನನಗೆ ಗೊತ್ತಿದೆ ಅಂತ ನಾನು ಯಾವತ್ತೂ ಹೇಳ್ಕೊಳ್ಳೋದಿಲ್ಲ, ತಿಳಿಯೋದಕ್ಕೆ ಹೋಗ್ತೀನಿ. ಯಾಕೆಂದ್ರೆ ತಿಳ್ಕೊಂಡಷ್ಟು ನಾವು ಬೇರೆ ಬೇರೆ ರೀತಿ ಪ್ರದರ್ಶನವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇರ್ಬೋದು. ಇದ್ರ ಜೊತೆಯಲ್ಲಿ ನಾನು ರಂಗ ವಿನೋದನ ರಂಗ ಮಾಸಪತ್ರಿಕೆ ತರ್ತಾ ಇದ್ದೀನಿ. ಈಗ 27ನೇ ತಾರೀಕು ವರ್ಲ್ಡ್ ಥಿಯೇಟರ್ ಡೇ ಇದೆ, ಅವತ್ತು ಅದಕ್ಕೆ ರಿಲೀಸ್ ಮಾಡ್ತಾ ಇದ್ದೀನಿ. ಅಂದರೆ ಅಲ್ಲಿ ನನ್ನ ಅಣ್ಣನೂ ಒಂದು ಲೇಖನ ಬರೆದಿದ್ದಾರೆ, ಏಕ ವ್ಯಕ್ತಿ ಪ್ರದರ್ಶನ ನಾಟಕವೇ ಅಲ್ಲ. CR ಸಿಂಹ ಮಾಡಿದ್ದಾರೆ, ಉಮಾಶ್ರೀ ಅವರು ಮಾಡಿದ್ದಾರೆ. ಇನ್ನು ಬೇಕಾದ್ರೆ ನಾನೇ ಒಂದು ಸುಮಾರು ನಾಟಕಗಳು ಮಾಡಿಸಿದ್ದೀನಿ. ಮೊನ್ನೆ ಭಗತ್ ಸಿಂಗ್ ಮಾಡಿಸಿದ್ದೆ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾಡಿಸಿದ್ದೆ, ಅಂಬೇಡ್ಕರ್ ಮಾಡಿಸಿದ್ದೆ,
ಅದು ಏಕವ್ಯಕ್ತಿ ನಾಟಕ. ಇದು ಅವರು ಬರೆದಿರೋದಲ್ಲ, ಭರತಮುನಿಯವರು ಭರತನಾಟ್ಯ ಶಾಸ್ತ್ರದಲ್ಲೇ ಅದನ್ನ ಬರೆದಿರುವಂಥದ್ದನ್ನ ಲೇಖನವನ್ನು ಮಾಡಿ, ಆ ಲೇಖನವನ್ನು ಈ ಸಾರಿ ನನ್ನ ಸಂಪಾದಕತ್ವದಲ್ಲಿ ಬರ್ತಾರೆ. ನನಗೆ ಇಂಗ್ಲೀಷ್ ಬರಲ್ಲ, ಆದರೆ ಬಲ್ಲವ್ರ ಜೊತೆ ಒಡನಾಟ ಇರೋದ್ರಿಂದ ನಾನು ಕನ್ನಡದಲ್ಲಿ ಬರ್ತಾ ಇದ್ದೀನಿ, ಇಂಗ್ಲೀಷಲ್ಲಿ ಮಾಡ್ಕೊಡಿ ಅಂತೇಳಿ. ಯಾಕೆ ಕನ್ನಡ ಇಂಗ್ಲೀಷ್ ಪತ್ರಿಕೆ ಆಗಿರೋದ ಕೆಲವರು ಓದ್ತಾರೆ. ಈಗ ಸದ್ಯಕ್ಕೆ ನನ್ನ ಪ್ರಕಾರ ಕನ್ನಡದಲ್ಲಿ ಒಂದು ರಂಗಮಾಸ ಪತ್ರಿಕೆ ಬರ್ತಾ ಇರೋದು ಅಂತ ಹೇಳಿದ್ರೆ ಎಲ್ಲ ನಿಂತೋಗಿದೆ. ಈ ಮಾಸ ನಾಟಕ ಬರ್ತಾ ಇತ್ತು, ರಂಗವಾಣಿ ಬರ್ತಾ ಇತ್ತು, ಯಾವುದೂ ಇಲ್ಲ ಈಗ ಸದ್ಯಕ್ಕೆ. ರಂಗವೇನದು ಇದು ಯಾವಾಗ ನಿಲ್ಲುತ್ತೆ ಗೊತ್ತಿಲ್ಲ. ಯಕ್ಷಗಾನದಲ್ಲಿ ಯಕ್ಷರಂಗ ಅಂತ ಒಂದು ಬರ್ತಾ ಇದೆ. ಹೌದು. ಸೊ ವೀಕ್ಷಕರೇ, ಇಲ್ಲಿಯವರೆಗೆ ಮೈಸೂರು ರಮಾನಂದ್ ಅವರ ಏನು ತಡೆರಹಿತ ನಿರರ್ಗಳವಾದಂಥ ಜೀವನಾನುಭವದ ಮಾತನ್ನ ಕೇಳಿದ್ವಿ. ಇದು ಇನ್ನೂ ಹಾಗೆ ಮುಂದುವರಿತದೆ, ನೀವು ಅದಕ್ಕೆ ಕಾಯ್ತೀರಿ ಅಂತ ಅಂದ್ಕೊಳ್ತೇನೆ. ಇನ್ನೊಂದೇನು ಗೊತ್ತಾ ಸರ್, ಏನಾಗುತ್ತೆ, ದೊಡ್ಡವರೊಂದು ಮಾತು ಹೇಳ್ತಾರೆ, ನಿಮ್ಮಂಥವ್ರು ಎಲ್ಲ ತಿಳಿದಂಥ ವಿವಿಧ ಕ್ಷೇತ್ರಗಳ ಗಣ್ಯರು ಏನು ಹೇಳ್ತಾರೆ ಅಂತ ನಾವು ತಪ್ಪೆಜ್ಜೆ ಇಟ್ಬಿಡ್ತೀವಿ ಸರ್. ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಇಂಗ್ಲೀಷಲ್ಲಿ ಬ್ಯಾಡ್ ಬಿಗಿನಿಂಗ್ ಇಸ್ ಗುಡ್ ಎಂಡಿಂಗ್ ಅಂತಾರೆ. ನಾವು ತಪ್ಪೆಜ್ಜೆ ಇಟ್ಟರೆ, ನಿಮ್ಮಂಥವ್ರು ತಿಳಿದವರು ಮಾರ್ಗದರ್ಶನ ಇದ್ದರೆ ಅದು ಮುಂದೆ ಹೆಜ್ಜೆ ಸುಲಲಿತವಾಗಿ ಮುಂದಕ್ಕೆ ಹೋಗೋದು ದಾರಿಗೆ ಅನುಕೂಲ ಆಗುತ್ತೆ ಅಲ್ವಾ. ಈಗ ಏನಾಗಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ನಾನು ಮೊಗ್ಗಿ ಪುಸ್ತಕ ಬಂದಮೇಲೆ, ಮೊಗ್ಗಿ ಪುಸ್ತಕ ಈಗ 50 ಥಿಯೇಟ್ರಲ್ಲಿ ಮತ್ತೆ ರಿಲೀಸ್ ಆಗ್ತಾ ಇದೆ. ಜೊತೆಗೆ ಈ 2 ಸಿನಿಮಾದಲ್ಲಿ ನನ್ನನ್ನೇ ನಾಯಕನನ್ನಾಗಿ ಮಾಡಿದ್ದಾರೆ. ವಯಸ್ಸು ಮುಖ್ಯ ಅಲ್ಲ, ಆರೋಗ್ಯ ಮುಖ್ಯ. ಈಗ ದೇವದೂತ ರಿಲೀಸ್ ಆಗಬೇಕು, ಡಬಲ್ ಆಕ್ಟಿಂಗ್. ಅದರಲ್ಲಿ ಮಹಾಗುರುಲಿ ಡಬಲ್ ಆಕ್ಟಿಂಗು. ಅಂದ್ರೆ ನಾನೇ ಮೇನು, ಬೇರೆ ಪಾತ್ರಧಾರಿಗಳು ಇದ್ದಾರೆ, ಆದ್ರೆ ಅವ್ರು ಯಾರು ಸ್ಕ್ರೀನ್ ಅಲ್ಲಿ ಪರಿಚಯ ಇಲ್ಲ. ನಿಮ್ಮ ಜಾತಕದಲ್ಲಿ ಏನೋ ಡಬಲ್ ಆಕ್ಟಿಂಗ್ ಯೋಗ ಇದೆಯೇನೋ? ಬಹಳ ಹಿಂದಿನಿಂದ ಮಾಡ್ಕೊಂಡ್ ಬಂದಿದ್ದೀರಿ ನೀವು. ಚಂದ್ರ ಸಾಳ್ವ ಅವರೇ ಕೊಟ್ಟಿದ್ರು. ಅದರಲ್ಲಿ ಬಹಳ ವಿಶೇಷ ಆಯ್ತು ಸರ್, ಆದ್ರೆ ಬರ್ಲಿಲ್ವಲ್ಲ. ಅದ್ರ ಬಗ್ಗೆ ಈಗ ಓಲ್ಡ್ ಈಸ್ ಗೋಲ್ಡ್, ಹಳೇದನ್ನು ಮರ್ತು ಬಿಡೋಣ, ಮುಂದಾಗೋ ಸರ್ಕಾರಿ ನಡೆಯೋಣ. ನಿಮ್ಮ ಮುಖ್ಯನ ನನ್ನನ್ನು ಗಣಪತಿ ಚಾನಲ್ನ ವೀಕ್ಷಕರಿಗೆ ನಾನು ಕೇಳ್ಕೊಳ್ತಿದ್ದೆ, ಎಲ್ಲೋದರೂ ನೀವು ಮಾತಾಡಿಸ್ತೀರಿ. ನಾನು ಯಾವ್ದಾದ್ರು ಹೋಟ್ಲಲ್ಲಿ ಮುಂಭಾಗ ನಿಂತಿರೋ ಕಾಫಿ ತಂದು ಕೊಟ್ಬಿಡ್ತೀರಿ, ಟೀ ತಂದು ಕೊಟ್ಬಿಡ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಗಣಪತಿ ಅವ್ರಿಗೆ ಹೇಳ್ಬಿಡ್ಬೇಕು, ನಾನು ತಿಂಗಳಿಗೆ ಕೊನೆ ಪಕ್ಷ ಅಂದರೆ 3-4 kg ಸ್ವೀಟ್ ತಿಂತೀನಿ. ಟುಡೇ ಆಲ್ಸೋ ನನಗೆ ಶುಗರ್ ಗೀಗರು ಯಾವುದೋ ಕಾಯಿಲೆ ಇಲ್ಲ. ಯಾಕೆ ತಿಂತೀನಿ ಅಂತ ನನಗೆ ಇಷ್ಟ, ನಾನು ತಿಂತೀನಿ, ನನ್ನ ಕಾಯಿಲೆ ಬಂದಿಲ್ಲ. ಅಂದರೆ ಅಲ್ಲಿ ತಿಂದಾಗ ನಾನು ತಿಂತಿರ್ತೀನಿ, ಪಾನಿಪುರಿ ತಂದು ಕೊಟ್ಬಿಡ್ತಾರೆ. ಹಾಗೆ ಕೆಲವರು ಬಾರ್ ಮುಂದೆ ಯಾರಿಗೋ ಕಾಯ್ತಾ ಇದ್ದಾಗ ರಮಾನಂದ್ ನೀವು ಬ್ರ್ಯಾಂಡ್ ಯಾವುದು ಅಂತಾರೆ. ಅಂದರೆ ನಾನು ಕುಡಿಯೋದಕ್ಕೆ ಹೋಗೋದಿಲ್ಲ. ಯಾಕೆ ಅಂತಂದರೆ ಆರೋಗ್ಯ ಚೆನ್ನಾಗಿರಬೇಕು, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಬೇಕು. ಇಲ್ಲಿ ನನ್ನ ಬಯೋಗ್ರಫಿಯನ್ನು ಪೂರ್ಣ ಪ್ರಮಾಣದಲ್ಲಿ ತಮಗೆ ಅವರು ಲೋಕಾರ್ಪಣೆ ಮಾಡಿದ್ದಾರೆ, ನೀವು ನೋಡ್ತಾ ಇದ್ದೀರಿ. ನನ್ನ ಅನಿಸಿಕೆ ಅಭಿಪ್ರಾಯವನ್ನು ಕೇಳಿ. ನಾನು ಇದರಿಂದ ಅನ್ನ ತಿನ್ನೋ ಬಾಯಿ ಇದು, ನಾಲ್ಗೆ ಮಣ್ಣು ತಿನ್ನಲ್ಲ. ಇರೋ ಸತ್ಯತೆಯನ್ನು ನಾ ಹೇಳಿದ್ದೀನಿ. ನೀವು ಏನು ಮಾಡಬೇಕು ಅಂತ ಹೇಳಿದರೆ, ನನ್ನ ಪ್ರೀತಿಪೂರ್ವಕವಾದ ವಿನಮ್ರ ವಿನಂತಿ ಏನಪ್ಪ ಅಂತ ಹೇಳಿದ್ರೆ, ಬಿ ಗಣಪತಿ ಚಾನಲ್ರವ್ರನ್ನ ದೊಡ್ಡ ಪ್ರಮಾಣದಲ್ಲಿ ನೀವು ಸಬ್ಸ್ಕ್ರೈಬರ್ ಆಗಿ ಬೆಲ್ ಐಕಾನ್ ಒತ್ತೋದ್ರ ಮುಖೇನ ನನ್ನಂಥ ಹಿರಿಯ ಕಲಾವಿದರಿಗೆ ಮತ್ತು ಬೇರೆ ಬೇರೆ ಬರ್ತಾ ಇರ್ತಾರೆ ಪ್ರಸಿದ್ಧ ಕಲಾವಿದರು, ನನಗೂ ಒಡನಾಟ, ಅವ್ರಿಗೂ ನಾನು ಪರಿಚಯ ಮಾಡಿಕೊಡ್ತೀನಿ. ನೀವು ನೋಡೋದ್ರ ಮುಖೇನ ಅವ್ರಿಗೆ ಶುಭ ಹಾರೈಸಬೇಕು. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲ ಬೇಕಾದ ಸಬ್ಸ್ಕ್ರೈಬ್ ಆಗೋದ್ರ ಮುಖೇನ ನಿರಂತರವಾಗಿ ಸಾಗಬೇಕಾಗಿದ್ರೆ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂತ ಹೇಳಿದ್ರೆ ಹಣವಿದ್ದರೆ ಇಲ್ಲಿ ಈ ಜಗದಲ್ಲಿ ಹಗರಣಗಳ ಮುಚ್ಚಿಡಬಹುದು ಕಣ, ಅದುವೇ ಹಣದಲ್ಲಿ ಅಡಗಿರುವ ಗುಣ. ದುಡ್ಡು ಬ್ಲಡ್ ಹರಿಯಲೇಬೇಕು. ದುಡ್ಡು ನಿಂತರೆ ಜೀವನವಿಲ್ಲ, ಬ್ಲಡ್ ನಿಂತರೆ ಜೀವವಿಲ್ಲ, ದುಡ್ಡು ನಿಂತರೆ ಜೀವನವಿಲ್ಲ. ದುಡ್ಡು ಬರಬೇಕು. ಗಣಪತಿ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಅವ್ರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತೀನಿ. ನಮಸ್ಕಾರ ವೀಕ್ಷಕರೇ. ಇದೇ ರೀತಿಯಲ್ಲಿ ಅವರ ನಗು ತುಂಬಿದ ಮಾತು ಮತ್ತು ಅವರ ಜೀವನೋತ್ಸಾಹ 70 ದಾಟಿದ್ರು ಕೂಡ 20ರಾಗಿ ಇದ್ದಾರೆ ಅವರು. ಅದು ಕೂಡ ನಮಗೆಲ್ಲರಿಗೂ ಮಾರ್ಗದರ್ಶನ ಅಂತ ನಾನು ಭಾವಿಸ್ತೇನೆ. ಅವರ ಮಾತಿಗಾಗಿ ಮತ್ತೆ ಕಾಯೋಣ. ಅಲ್ಲಿವರೆಗೆ ನಮಸ್ತೆ. ನಮಸ್ಕಾರ. ನಮಸ್ತೆ.